ರಾಜೀನಾಮೆ ನೀಡಿದ್ದು ಆಯಿತು. ಸೋನಂ ವಾಂಗ್ಚುಕ್ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಕೊನೆಗೊಳಿಸಿದ್ದು ಆಯಿತು. ಯುವಕರ ಬೇಡಿಕೆಗಳನ್ನ ಸರ್ಕಾರ ಆಲಿಸಿದೆ. ಪ್ರಧಾನಿ ಮೋದಿ ಸ್ವತಃ ಪೇಪರ್ ಲೀಕ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆಯನ್ನ ಕೂಡ ನೀಡಿದರು. ಆದರೆ ಮುಂದೇನು? ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸಬೇಕಾದ್ರೆ ನಾವು ಸಮಸ್ಯೆಯ ಮೂಲಕ್ಕೆ ಹೋಗಬೇಕಾಗುತ್ತೆ. ಪೇಪರ್ ಲೀಕ್ ಯಾಕೆ ಆಗ್ತಾ ಇದೆ? ಪರೀಕ್ಷೆಗಳಲ್ಲಿ ವಂಚನೆ ಏಕೆ ನಡೀತಾ ಇದೆ? ಇದನ್ನ ತಡೆಯಲು ನಾವು ಏನನ್ನ ಮಾಡಬಹುದು? 2026ರಲ್ಲಿ 22 ಲಕ್ಷ ಯುವಕರು ವೈದ್ಯರಾಗುವ ಕನಸಿನೊಂದಿಗೆ ನೀಟ್ ಪರೀಕ್ಷೆನ ಬರೆದಿದ್ರು. ಕೆಲವು ಮಕ್ಕಳು 2ರಿಂದ 3 ವರ್ಷ ಕಷ್ಟಪಟ್ಟು ಓದಿದ್ರು, ಕೋಚಿಂಗ್ಗೆ ಹಣ ಕೂಡ ವೆಚ್ಚ ಮಾಡಿದ್ದಾರೆ. ಆದರೆ ಪರೀಕ್ಷೆ ಮುಗಿದ ತಕ್ಷಣ ಪೇಪರ್ ಲೀಕ್ನಿಂದಾಗಿ ದೇಶದ ಅತಿ ದೊಡ್ಡ ವೈದ್ಯಕೀಯ ಪರೀಕ್ಷೆ ರದ್ದುಗೊಳಿಸಿತು. ಇದರಿಂದಾಗಿ 12 ಮಕ್ಕಳು ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಲ್ಲಾಯಿತು? ಯಾವುದೇ ಹ್ಯಾಕರ್ ಅಥವಾ ವಿದೇಶಿ ಶಕ್ತಿಯಿಂದ ಅಲ್ವಾ? ನೀಟ್ ಪರೀಕ್ಷೆಗಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಮುದ್ರಿಸುತ್ತಿದ್ದ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮುದ್ರಣ ಯಂತ್ರದಿಂದ ಹೊರಬಂದು ಸೀಲ್ ಆಗುವ ಕೇವಲ 30 ನಿಮಿಷಗಳ ನಡುವೆ ಗ್ಯಾಪ್ನಲ್ಲಿ ಈ ಒಂದು ಅಕ್ರಮ ನಡೆದಿದೆ. ಪೇಪರ್ ಲೀಕ್ನ ಜಾಲ ಮತ್ತು ವಂಚನೆಗಳು. ಮಹಾರಾಷ್ಟ್ರದಲ್ಲಿ ಕೋಚಿಂಗ್ ಕ್ಲಾಸ್ಗಳಲ್ಲಿ ಶಿಕ್ಷಕರು ಲೀಕ್ ಆದ ಪೇಪರ್ನೊಂದಿಗೆ ಸ್ಪೆಷಲ್ ಬ್ಯಾಚ್ಗಳನ್ನು ನಡೆಸುತ್ತಿದ್ದರು. ಟೆಲಿಗ್ರಾಮ್ ಗ್ರೂಪ್ಗಳು, ವಾಟ್ಸಾಪ್ ಚಾನಲ್ಗಳಲ್ಲಿ ಪೇಪರ್ಗಳು ಮಾರಾಟವಾಗಿವೆ. ರಾಜಸ್ಥಾನದ ಟೌನ್ಗಳಲ್ಲಿ 300ರಿಂದ 28 ಲಕ್ಷದವರೆಗೆ ಪೇಪರ್ಗಳು ಮಾರಾಟವಾಗಿವೆ. ಕೋಚಿಂಗ್ ಸೆಂಟರ್ಗಳಾಗಿರಲಿ, ಟೆಲಿಗ್ರಾಮ್ ಚಾನೆಲ್ಗಳಾಗಿರಲಿ ಮತ್ತು ಯಾವುದೇ ಬ್ರೋಕರ್ಗಳು ಲಕ್ಷಾಂತರ ರೂಪಾಯಿಗೆ ಲೀಕ್ ಆದ ಪೇಪರ್ಗಳನ್ನು ಮಾರಾಟ ಮಾಡುವ ದೊಡ್ಡ ವ್ಯವಸ್ಥಿತ ಜಾಲವೇ ಬೆಳೆದಿದೆ. ನೀಟ್ನಂತಹ ಪರೀಕ್ಷೆಗಳಲ್ಲಿ ಕೇವಲ 1 ಅಲ್ಲ 5 ಹಂತಗಳಲ್ಲಿ ಪೇಪರ್ ಲೀಕ್ ಆಗುವ ಚಾನ್ಸಸ್ ಇವೆ. ಯಾವಾಗ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಿರ್ತಾರೋ, ಯಾವಾಗ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗ್ತಾ ಇರುತ್ತೋ, ಯಾವಾಗ ಪ್ರಶ್ನೆ ಪತ್ರಿಕೆ ಸಾಗಾಣಿಕೆ ನಡೀತಾ ಇರುತ್ತೋ, ಯಾವಾಗ ನಾವು ಒಂದು ಸ್ಟ್ರಾಂಗ್ ರೂಮ್ನಲ್ಲಿ ಸಂಗ್ರಹಿಸಿ ಪ್ರಶ್ನೆ ಪತ್ರಿಕೆಯನ್ನು ಇಡಲು ಹೋಗ್ತೀವೋ ಮತ್ತು ಅಂತಿಮವಾಗಿ ಯಾವಾಗ ವಿದ್ಯಾರ್ಥಿಗಳ ಮುಂದೆ ಆ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾ ಇರ್ತೀವೋ. ಭಾರತದಲ್ಲಿ ಪೇಪರ್ ಲೀಕ್ನ ಇತಿಹಾಸದ ಪುಟಗಳನ್ನು ಒಮ್ಮೆ ತೆಗೆದು ನೋಡಿ. ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಪೇಪರ್ ಲೀಕ್ ಆಗಿದೆ. ಸಮಸ್ಯೆಯ ಗಂಭೀರತೆ ಅಂದರೆ ಇದು ಕೇವಲ ಒಂದು ಪರೀಕ್ಷೆಗೆ ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕ, ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಸರ್ಕಾರಿ ನೇಮಕಾತಿಗಳು ಮತ್ತು ಬೋರ್ಡ್ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಆಗಿಯೇ ಇದೆ. 2024ರ ನೀಟ್ನಲ್ಲಿಯೂ ಜಾರ್ಖಂಡ್ನಲ್ಲಿ ಪೇಪರ್ ಲೀಕ್ ಆಗಿತ್ತು. ಇದಕ್ಕಾಗಿ ಬ್ರೋಕರ್ಗಳಿಗೆ 30ರಿಂದ 35 ಲಕ್ಷಗಳನ್ನು ನೀಡಲಾಗಿದೆ. ಆಗ ಸರ್ಕಾರ ಒಂದು ಕಮಿಟಿಯನ್ನು ರೆಡಿ ಮಾಡಿತು. ಅದೇ ರಾಧಾಕೃಷ್ಣನ್ ಸಮಿತಿ. ಈ ರಾಧಾಕೃಷ್ಣನ್ ಸಮಿತಿಯು ಜಿ ಮಾದರಿಯಲ್ಲಿಗೆ ನೀಟಿಗೂ ಕೂಡ 2 ಹಂತದ ಪರೀಕ್ಷೆಗಳನ್ನು ಇಡಿ. ಅಷ್ಟೇ ಅಲ್ಲ, 20 ಬೇರೆ ಬೇರೆ ತರಹದ ಪ್ರಶ್ನೆ ಪತ್ರಿಕೆಗಳನ್ನು ಸೆಟ್ ಮಾಡಲು ಶಿಫಾರಸು ಕೂಡ ಮಾಡಿದೆ. ಆದರೂ ನಮ್ಮಲ್ಲಿ ಕಾನೂನನ್ನ ಕೊರತೆ ಇದೆ. ಯಾಕಂದ್ರೆ 2015ರಿಂದ 2026 ನಡುವೆ 148ಕ್ಕೂ ಹೆಚ್ಚು ಪೇಪರ್ ಲೀಕ್ ಪ್ರಕರಣಗಳು ದಾಖಲಾಗಿದ್ರೂ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾದ ಉದಾಹರಣೆಗಳೇ ಕಡಿಮೆ. ಅಪರಾಧ ಸಾಬೀತಾಗಿ ಶಿಕ್ಷೆ ಆಗಿದ್ರೂ ಕೂಡ ಕೆಲವೊಬ್ಬರಿಗೆ ಮಾತ್ರ. ಮತ್ತೆ 2024ರ ಸಾರ್ವಜನಿಕ ಪರೀಕ್ಷೆ ಕಾಯ್ದೆಯನ್ನು ಒಮ್ಮೆ ನೋಡಿ. ಈ ಕಾಯ್ದೆ ಪ್ರಕಾರ ಪೇಪರ್ ಲೀಕ್ನಂತಹ ಅಪರಾಧ ಮಾಡಿದವರಿಗೆ 10 ವರ್ಷಗಳ ಜೈಲು ಶಿಕ್ಷೆ ಮತ್ತು 1 ಕೋಟಿ ದಂಡದ ಕಾನೂನು ಇದ್ರೂ ಅನುಷ್ಠಾನಗಳ ಕೊರತೆಯಿಂದಾಗಿ ಪೇಪರ್ ಲೀಕ್ಗಳು ಮುಂದುವರಿತಾನೆ ಇದ್ದಾವೆ. ಇಂತಹ ಪ್ರಕರಣಗಳು ನಮ್ಮಲ್ಲೂ ಕೂಡ ಇದ್ದಾವೆ. ಕರ್ನಾಟಕದಲ್ಲಿ ಬೋರ್ಡ್ ಎಕ್ಸಾಮ್ಗಳು 2 ಬಾರಿ ಲೀಕ್ ಆಗಿದ್ದಕ್ಕೆ ಮಕ್ಕಳು 3 ಬಾರಿ ಪರೀಕ್ಷೆಯನ್ನು ಬರೀಬೇಕಾಯಿತು. ಆದರೂ ಇಂತಹ ಅಪರಾಧಕ್ಕೆ ಶಿಕ್ಷೆಗಳು ಆಗಿದ್ದು ಕಡಿಮೆನೆ. ಪರೀಕ್ಷೆಯಲ್ಲಿ ಆಗುವಂತಹ ತೊಂದರೆಗಳನ್ನು ನೋಡಿದ್ವಿ. ಆದರೆ ಸೊಲ್ಯೂಷನ್ಗಳು ಏನಾಗಬಹುದು? UPSC ಮಾದರಿ. ಹೌದು, UPS ಅನ್ನು ದೇಶದ ನಂಬರ್ 1 ಪರೀಕ್ಷೆಯಾಗಿ ನೋಡ್ತಾರೆ. ಅದರಲ್ಲಿ 2021ರಿಂದ 2026ರವರೆಗೆ ಒಮ್ಮೆ ಕೂಡ ಪೇಪರ್ ಲೀಕ್ ಆಗಿರೋದಿಲ್ಲ. ಯಾಕೆ ಗೊತ್ತಾ? UPSC ಎಕ್ಸಾಮ್ನ ತೆಗೆದುಕೊಳ್ಳುವ ಸ್ಟೇಜ್ಗಳು 3. ಯಾರಾದರೂ ಪೇಪರ್ ಲೀಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಆ ವ್ಯಕ್ತಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ 3 ಹಂತಗಳಲ್ಲೂ ಪಾಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಪ್ರಶ್ನೆ ಪತ್ರಿಕೆಯ ಮುದ್ರಣವನ್ನು ಯಾಂತ್ರಿಕವಾಗಿ ನಡೆಸ್ತಾರೆ. ಆದರೆ ನೀಟ್ನಂತಹ ಪರೀಕ್ಷೆಗಳಲ್ಲಿ ಯಾಂತ್ರಿಕವಾಗಿ ಪ್ರಶ್ನೆ ಪತ್ರಿಕೆಯ ಮುದ್ರಿಕೆ ಆಗೋದಿಲ್ಲ. ಯಾವಾಗ ಪ್ರಶ್ನೆ ಪತ್ರಿಕೆ ಮುದ್ರಿಸೋದ್ರಲ್ಲಿ ಸ್ಟ್ರಿಕ್ ಆಗ್ಬೋದು,
ಆಗ ಹೊರಗಡೆ ಲೀಕ್ ಆಗುವ ಚಾನ್ಸಸ್ ಕೂಡ ಕಡಿಮೆ ಆಗ್ಬೋದು. ಮತ್ತೆ ಜಿ ಅಡ್ವಾನ್ಸ್ಡ್ ಮಾದರಿ ಡಿಜಿಟಲೀಕರಣ, ಪತ್ರಿಕೆಗಳನ್ನ ಸುರಕ್ಷಿತ ಸರ್ವರ್ಗಳಲ್ಲಿ ಇರಿಸಿ ಪರೀಕ್ಷಾ ಕೇಂದ್ರದಲ್ಲಿ ಸ್ಥಳೀಯವಾಗಿ ಡೆಲಿವರಿ ಮಾಡುವ ಗಣಕಯಂತ್ರ ಆಧಾರಿತ ಪರೀಕ್ಷೆಗಳನ್ನು ನಡೆಸಬೇಕಾಗುತ್ತೆ. ಹೌದು, ಈ ಡಿಜಿಟಲೀಕರಣದಿಂದಾಗಿ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಸೋರಿಕೆ ಆಗಿರೋದಿಲ್ಲ. ಈಗ ಸರ್ಕಾರ ಈ ನೀಟ್ ಪರೀಕ್ಷೆಗಳಲ್ಲಿ ಈ ಥರ ಪರೀಕ್ಷೆಗಳು ಲೀಕ್ ಆಗಿರೋದನ್ನು ಗಮನಿಸಿದ ನಂತರ ನೀಟ್ ಎಕ್ಸಾಮ್ ಕೂಡ ಕಂಪ್ಯೂಟರ್ ಬೇಸ್ ತೆಗೆದುಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಂಡಿದೆ. 10,000ದಿಂದ 15,000 ಪ್ರಶ್ನೆಗಳ ಆನ್ಲೈನ್ ಸಂಗ್ರಹದಿಂದ ತಾಂತ್ರಿಕವಾಗಿ ರ್ಯಾಂಡಮ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ಜನರೇಟ್ ಮಾಡುವುದು. ಇನ್ನು ಕಠಿಣ ಭದ್ರತಾ ಕ್ರಮಗಳು, ಫೇಶಿಯಲ್ ರೆಕಗ್ನೈಸೇಷನ್ ಆಗಿರಲಿ, ಡ್ರೋನ್ ಕಣ್ಗಾವಲಾಗಿರಲಿ ಮತ್ತು ಜಾಮರ್ಗಳನ್ನು ಬಳಸಿ ಅಕ್ರಮವನ್ನು ತಡೆಯಬಹುದು. ಚೀನಾದ ಪರೀಕ್ಷೆಯ ಕ್ರಮಗಳು ಹೀಗೆ ಇದ್ದಾವೆ. ಅಲ್ಲಿ ಒಬ್ಬ ವಿದ್ಯಾರ್ಥಿ ಬೇರೊಬ್ಬರ ಪತ್ರಿಕೆ ಕೊಡೋಕೆ ಆಗೋದೇ ಇಲ್ಲ. ಪರೀಕ್ಷಾ ಕೇಂದ್ರದಲ್ಲಿ ಫೇಶಿಯಲ್ ರೆಕಗ್ನೈಸೇಷನ್ ಇದೆ. ಅಷ್ಟೇ ಅಲ್ಲ, ಡ್ರೋನ್ನ ಬಳಸಿ ಇರಿಸುವ ಕಾರಣ ಯಾವುದೇ ವಿದ್ಯಾರ್ಥಿ ಕಾಪಿ ಮಾಡೋಕ್ಕೂ ಕೂಡ ಆಗದಂಥ ಪರಿಸ್ಥಿತಿ ಚೀನಾದಲ್ಲಿದೆ. ಮತ್ತು ಜಾಮರ್ಗಳನ್ನು ಕೂಡ ಬಳಸಿದ್ದಾರೆ. ಬ್ಲೂಟೂತ್ಗಳಿಂದಲೂ ಪರೀಕ್ಷೆಯಲ್ಲಿ ಮೋಸ ಮಾಡಬಾರ್ದಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಡ್ರೋನ್ ಕ್ಯಾಮ್ರಾಗಳನ್ನ ಬಳಸಿ ಮುಖ ಗುರುತಿಸುವಿಕೆಯನ್ನು ಬಳಸಿದರೆ ಇಂತಹ ಅಪರಾಧಗಳು ಕಡಿಮೆ ಆಗ್ಬೋದು. ಆದಷ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಡಿಜಿಟಲೀಕರಣ ಅನ್ನೋದನ್ನು ತಂದರೆ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಆಗೋದನ್ನು ತಡೆಯಬಹುದು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.